ಒಳಗೊಂಡಿರುವಂತಹ ಒಂದು ಸಂಸ್ಥೆ ಜೈ ಕರ್ನಾಟಕ. ಪ್ರಾರಂಭಿಕ ಪಂದ್ಯದಲ್ಲೇ ಸೋಲಿನ ಅಂಚಿನಲ್ಲಿದ್ದಂತಹ ತಂಡವನ್ನ ಗೆಲುವಿನ ನಗೆ ಬೀರಿಸಿದ ಒಂದು ಕೀರ್ತಿ ಸಲ್ಲಬೇಕಾದ್ರೆ ಹಿರಿಯ ಆಟಗಾರ ಶಂಕೀರವರ ಒಂದು ಪಾಲಾಗ್ತದೆ. ಆ ಹಂತದಲ್ಲೇ ಒತ್ತಡದಲ್ಲಿದ್ದಂತಹ ತಂಡವನ್ನ ಸಿಕ್ಸರ್ ಸಿಡಿಸೋದ್ರ ಮೂಲಕವಾಗಿ ಗೆಲುವಿನ ನಗೆ ಬೀರಿಸಿದ ಒಂದು ಕೀರ್ತಿ ಶಂಕೀರವರ ಪಾಲಾಗ್ತದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ KR ಪುರ ಮೈದಾನದಲ್ಲಿ. ದಯವಿಟ್ಟು ಸಾಯಿ ಕ್ರಿಕೆಟರ್ಸ್ನ ಆರಂಭಿಕ ದಾಂಡಿಗರು, ಸಮಯ ಮೀರ್ತಾ ಇದೆ. ಇನ್ನು ಫೈನಲ್ ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ ಈ ಪಂದ್ಯದ ತರುವಾಯ. ಆರಂಭಿಕ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದ ಹೀರೋ ಗೌರಿ ರವರ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳ ಪ್ರವೇಶದಲ್ಲಿ. ಈ ನಿಟ್ಟಿನಲ್ಲಿ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಅದ್ಯಾವ ಆಟವನ್ನು ತೋರ್ಪಡಿಸ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಗೌರಿ ನಾನ್ ಸ್ಟ್ರೈಕರ್ ಅಲ್ಲಿ ಗೌರಿ, ಸ್ಟ್ರೈಕರ್ ಅಲ್ಲಿ ಗೌರಿ. ಒಚ್ಚಾರ ಈ ಪಂದ್ಯಾಕೂಟದಲ್ಲಿ ಜಯಿಸುವ ತಂಡ RRR ವಿರುದ್ಧವಾಗಿ ಫೈನಲ್ ನಲ್ಲಿ ಸೆಣಸಾಟವನ್ನು ನಡೆಸಲಿಕ್ಕಿದೆ. ಸೋಲುವ ತಂಡ ಟ್ರೈಸನ್ ಕಪ್ 2021 ಕ್ರೀಡಾ ಟೂರ್ನಿಯಿಂದ ಹೊರ ನಡೀತದೆ. ಆರು ಓವರ್ನ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ. ಠಾಕೂರ್ ಶೀಘ್ರಗತಿಯಲ್ಲಿ ಪಂದ್ಯಾಕೂಟ ಪ್ರಾರಂಭಿಸಿ, ಸಮಯದ ಅಭಾವವಿದೆ. ಎಸ್ಕಾರ್ಕಿಯಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ, ಸ್ಟ್ರೈಕರ್ ಅಲ್ಲಿ ಗೌರಿ, ನಾನ್ ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ಅಪಾಯಕಾರಿ ದಾಂಡಿಗ, ಲೆಫ್ಟ್ ದಾಂಡಿಗ, ನಾನ್ ಸ್ಟ್ರೈಕರ್ ಅಲ್ಲಿ ಗೌರಿ. ರಿವರ್ಸ್ ಸ್ವೀಪ್ ಗಾಗಿ ಯತ್ನ ತನ್ನ ಮೂಲಕ 2 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಆರಂಭಿಕದ ಖಾತೆ ತೆರವಾಗ್ತಾ ಇದೆ ಸಾಯಿ ಕ್ರಿಕೆಟರ್ಸ್ ನ ಪರವಾಗಿ. 2 ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಇಲ್ಲಿ ಸಾಯಿ ಕ್ರಿಕೆಟರ್ಸ್ ಜಯಿಸಬೇಕಾದ್ರೆ ಜೈ ಕರ್ನಾಟಕದ ವಿರುದ್ಧವಾಗಿ 6 ಓವರ್ನಲ್ಲಿ 50 ರಿಂದ 55 ಓಟವನ್ನು ಪೂರೈಸಿಕೊಂಡ್ರೆ ನಿಸ್ಸಂಶಯವಾಗಿ ಒತ್ತಡವನ್ನು ಹೇರಬಹುದಾಗಿದೆ. ಅದ್ಯಾವ ರೀತಿ ಆಟವನ್ನು ಮುಂದಿನ ಹಂತದಲ್ಲಿ ತೋರ್ಪಡಿಸ್ತಾರೆ ಕಾದ್ ನೋಡ್ಬೇಕಾಗ್ತದೆ. ತನ್ನ ಮೂಲಕ ಕ್ಲೀನ್ ಬಾಡಿ ಬಾರೆ ತನ್ನಲ್ಲಿರುವ ಅನುಭವವನ್ನು ಧಾರೆ ಎರೀತಾ ಇದ್ದಾನೆ ಮಾರ್ಕ್ ಮಹೇಶ. ಗೌರಿರವರ ಉದ್ದರಿ ನಾಲ್ಕೊಳ್ತಾ ಇದೆ. ಪ್ರಥಮ ಉದ್ದರಿನ ಕಳ್ಕೊಳ್ತಾ ಇದೆ ಸಾಯಿ ಕ್ರಿಕೆಟರ್ಸ್. ಪ್ರಥಮ ಎಸೆತದಲ್ಲಿ 2 ಓಟವನ್ನು ಪೂರೈಸಿಕೊಂಡಿದ್ರು. ದ್ವಿತೀಯ ಎಸೆತದಲ್ಲಿ ಉದ್ದರಿನ ಬಿಟ್ಕೊಟ್ಟು ಪೇಲಿನ ಹಾದಿ ಹಿಡಿತಾ ಇದ್ದಾರೆ ಗೌರಿ. ಮತ್ತೊಮ್ಮೆ ಮಾರ್ಕ್ ಮಹೇಶ ಎಸ್ಕಾರ್ಕಿ ವಿಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಬಾಬು ಹೊಸ ದಾಂಡಿಗನಾಗಿ
ವೈಶಿಷ್ಟ್ಯತೆ ಆಟ, ಒಂದೋಚದ ಪೂರೈಕೆ ಆಗ್ತಾ ಇದೆ. ತನ್ನ ಮೂಲಕ ಬಾಬುರವರ ಖಾತೆ ತೆರವಾಗ್ತಾ ಇದೆ. ಒಂದು ಓಟದ ಮೂಲಕವಾಗಿ ಪ್ರಾರಂಭಿಕ ಓವರ್ನ ಚಾಲ್ತಿಯಲ್ಲೇ ಸಾಯಿ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ 3 ಓಟಗಳು. ಸ್ಟ್ರೈಕರ್ ಅಲ್ಲೇ ಡೇಂಜರಸ್ ಅಪಾಯಕಾರಿ ದಾಂಡಿಗ ಗೌರಿ ಹಿಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕೂಟದಲ್ಲಿ 3 ಬರ ಸಿಡಿನ ಸಿಕ್ಸರನ್ನ ಸಿಡಿಸಿ ಗೆಲುವಿನ ನಗೆಯನ್ನ ಬೀರಿಸಿದ್ರು ಗೌರಿ. ಈ ಹಂತದಲ್ಲಿ ಅದ್ಯಾವ ಆಟವನ್ನ ಜೈ ಕರ್ನಾಟಕ ವಿರುದ್ಧವಾಗಿ ಆಡ್ತಾರೆ, ಕಾದ್ ನೋಡ್ಬೇಕಾಗ್ತದೆ. ಲೆಫ್ಟಿ ದಾಂಡಿಗ ಯಾವುದೇ ಕ್ಷಣದಲ್ಲೂ ಯಾವುದೇ ಹಂತದಲ್ಲೂ ಬರ ಸಿಡಿನ ಸಿಕ್ಸರನ್ನ ದಾಖಲೆಂತ ಓರ್ವ ಸವ್ಯಸಾಚಿ ದಾಂಡಿಗ. ಬಹಳಷ್ಟು ಉತ್ತಮವಾದಂತ ಎಸೆತ, ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಜಾಣ್ಮೆಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ಮಾರ್ಕ್ ಮಹೇಶ. ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿರುವ ಓರ್ವ ಶ್ರೇಷ್ಠ ಆಲ್ರೌಂಡ್ ಆಟಗಾರ ಮಾರ್ಕ್ ಮಹೇಶ ತನ್ನಲ್ಲಿರುವ ಅನುಭವನ ಧಾರೆ ಎರೀತಾ ಇದ್ದಾನೆ KR ಪುರ ಮೈದಾನದಲ್ಲಿ. ಮತ್ತೊಮ್ಮೆ ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಜಾಣ್ಮೆಸ್ಕಾರಿಕೆ ತನ್ನ ಮೂಲಕವಾಗಿ ಕೇವಲ 3ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ಸಾಯಿ ಕ್ರಿಕೆಟರ್ಸ್. ಜೈ ಕರ್ನಾಟಕ ವಿರುದ್ಧವಾಗಿ ಸಿಕ್ಸರನ್ನ ಸಿಡಿಸಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಸಾಕಷ್ಟು ರಾಜ್ಯ ಕಂಡಂತ ಹಿರಿಯಣ್ಣ ಜೈ ಕರ್ನಾಟಕ ಸಂಸ್ಥೆ. ಬಹಳಷ್ಟು ಉತ್ತಮವಾದಂತ ಹೊಡೆತ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಗೌರಿರವರ ಖಾತೆ ತೆರವಾಗ್ತಾ ಇದೆ. ಒಂದು ಓಟದ ಮೂಲಕವಾಗಿ ಪ್ರಾರಂಭಿಕ ಓವರ್ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 4 ಓಟಗಳು. ಕೊನೆಯ 30 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನ ಸಾಯಿ ಕ್ರಿಕೆಟರ್ಸ್ನ ದಾಂಡಿಗರು ದಾಖಲಿಸ್ತಾರೆ ಅಂಕಿಅಂಶ ಪಟ್ಟಿಯಲ್ಲಿ ಕಾದು ನೋಡಬೇಕಾಗ್ತದೆ. ಒಟ್ಟಾರ ಜೈ ಕರ್ನಾಟಕ ವಿರುದ್ಧವಾಗಿ ಪಂದ್ಯಕೂಟ ಗೆಲ್ಲಬೇಕಾದ್ರೆ 50ರಿಂದ 55 ಓಟವನ್ನ ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಒತ್ತಡವನ್ನ ಹೇರಬಹುದಾಗಿದೆ. ಈ ನಿಟ್ಟಿನಲ್ಲಿ ಅದ್ಯಾವ ದಾಂಡಿಗರು ಅದೆಷ್ಟು ಓಟವನ್ನ ಕಲೆ ಹಾಕ್ತಾರೆ ಕಾದು ನೋಡ್ಬೇಕಷ್ಟೇ. ಇನ್ನು ಸ್ಟ್ರೈಕರ್ ಅಲ್ಲಿ ಅಪಾಯಕಾರಿ ಡೇಂಜರಸ್ ದಾಂಡಿಗ ಗೌರಿ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಜೈ ಕರ್ನಾಟಕ ಮೊಹಸಿನ್ ರವರ ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದ್ವಿತೀಯ ಓವರ್ಗಾಗಿ ಹಾಗೂ ತಮ್ಮ ವೈಯಕ್ತಿಕ ಪ್ರಥಮ ಓವರ್ಗಾಗಿ ಮೊಹಸಿನ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ನ ಮೂಲಕ ಬೇಗ ಸಿಕ್ಸರ್ ಈ ಬಾರಿ ಆ ರೋಚದ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಎಸೆತದಲ್ಲ ಮೊಹಸಿನ್ ರವರ ಚೆಂಡಿನ ಗತಿಯನ್ನ ಅರಿತು ಸುಂದರತವಾಗಿ ಸೀಮಾ ರೇಖೆ ಆಚೆ ಕ್ರಮಿಸಿದ್ದಾರೆ. ಆ ರೋಚದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲೇ. ಅಪಾಯಕಾರಿ ಸೂಚನೆಯನ್ನ ನೀಡಿ ದಾಂಡನ್ನ ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಗೌರಿ. ಈ ನಿಟ್ಟಿನಲ್ಲಿ ಅದೆಷ್ಟು ಓಟವನ್ನ ಕಲೆ ಹಾಕ್ತಾರೆ ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗ್ತದ. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಮೊಹಸಿನ್. ಒಟ್ಟಾರೆ ಗೌರಿ ಇರುವಷ್ಟು ಕಾಲ ಸಾಯಿ ಕ್ರಿಕೆಟರ್ಸ್ ನಿಟ್ಟುಸಿರು ಬಿಡಬಹುದಾಗಿದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ನ ಮೂಲಕ ಸೀಮಾ ರೇಖೆ ಅಂಚಿನಲ್ಲಿ ಸುರಕ್ಷಿತ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಮೂಲಕ ಆಟದ ಸೇರ್ಪಡೆ ಆಗ್ತಾ ಇದೆ. ಜಾಣ್ಮೆಯ ಆಟವನ್ನ ತೋರ್ಪಡಿಸ್ತಾ ಇದ್ದಾನೆ ಗೌರಿ.
ಒಟ್ಟಾರ ಇವತ್ತಿನ ದಿನ ಗೌರಿಯ ದಿನ ಶುಭ ದಿನವಾಗಿ ಮಾರ್ಪಾಡಾಗ್ತಾ ಇದೆ. ಗೌರಿಗೆ ಸುಂದರತೆಯ ಗುತ್ತಿಯನ್ನ ಪಡ್ಕೊಂಡಿದ್ರು ಕ್ಷೇತ್ರ ರಕ್ಷಕ. ಈ ನಿಟ್ಟಿನಲ್ಲಿ ಸಿಕ್ಸರ್ ಅನ್ನ ದಾಖಲಿಸ್ಕೊಳ್ತಾ ಇದ್ದಾರೆ ಗೌರಿ. ಒಟ್ಟಾರೆ ಗೌರಿ ಇರುವಷ್ಟು ಕಾಲ ಸಾಯಿ ಕ್ರಿಕೆಟರ್ಸ್ಗೆ ಧನಾತ್ಮಕ ಅಂಶ. ಮತ್ತೊಮ್ಮೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಆಘಾತವಾಗುವ ಸಾಧ್ಯತೆ. ಗೌರಿ ಔಟ್. ಬಾರೆ ಅಪಾಯಕಾರಿ ದಾಂಡಿಗನ ಉದ್ದರಿ ಕಳ್ಕೊಳ್ತಾ ಇದೆ ಸಾಯಿ ಕ್ರಿಕೆಟರ್ಸ್. ಮೌಸಿನ್ ರವರಿಗೆ ಪ್ರಥಮ ಉದ್ದರಿ ಲಭಿಸ್ತಾ ಇದೆ. ಈ ಓವರ್ನಲ್ಲಿ 2 ಸಿಕ್ಸರ್ ಅನ್ನ ಬಿಟ್ಕೊಟ್ಟಿದ್ರು ಮೌಸಿನ್. ಈ ನಿಟ್ಟಿನಲ್ಲಿ ಅದೇ ದಾಂಡಿಗನ ಉದ್ದರಿಯನ್ನ ಪಡ್ಕೊಳ್ತಾ ಇದ್ದಾರೆ ಮೌಸಿನ್. ತಂಡದ ಒಟ್ಟು ಮೊತ್ತ 16 ಓಟಗಳು. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕಳೆದ ಪಂದ್ಯ ಕೂಟದ ಗೆಲುವಿನ ರೂವಾರಿ ಬಾಗ್ಲೂರು ಶೇಖರನ ಎಂಟ್ರಿ ಆಗ್ತಾ ಇದೆ. ಅದ್ಯಾವ ಆಟವನ್ನ KR ಪುರ ಮೈದಾನದಲ್ಲಿ ತೋರ್ಪಡಿಸ್ತಾನೆ, ಕಾದ್ ನೋಡ್ಬೇಕಾಗ್ತದೆ. 6 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ ಇತ್ತು. ಕ್ವಾರ್ಟರ್ ಫೈನಲ್ ಪಂದ್ಯ ಕೂಟದಲ್ಲಿ ಬೌಂಡರಿಯನ್ನ ದಾಖಲಿಸಿ ಸೋಲಿನ ಅಂಚಿನಲ್ಲಿದ್ದಂಥ ತಂಡವನ್ನ ಗೆಲುವಿನ ನಗೆ ಬೀರಿಸಿದಂಥ ಒಂದು ಕೀರ್ತಿ ಶೇಖರ್ನಿಗೆ ಸಲ್ತದೆ. ಈ ನಿಟ್ಟಿನಲ್ಲೇ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರುತ್ತಾ ಇದೆ. ರಿವರ್ಸ್ ಸ್ವೀಪ್ ಹೊಡೆಯುವ ಪ್ರಯತ್ನ ಬರ್ತಾ ಇದೆ ಶೇಖರ್ ಅವರಿಂದ. ಮತ್ತೊಮ್ಮೆ ಮೋಸಿನ್ ಅಕ್ರಮ ಎಸೆತ, 1 ಓಟದ ಹೆಚ್ಚುವರಿ ಸೇರ್ಪಡೆ, ಫ್ರೀ ಹಿಟ್ ಅನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದ್ಯಾವ ರೀತಿ ಫ್ರೀ ಹಿಟ್ನ ಲಾಭವನ್ನ ಪಡೆದುಕೊಳ್ತಾರೆ, ಕಾದು ನೋಡಬೇಕಾಗ್ತದೆ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಚಗಳಿಗೆ ಅವಕಾಶ ಮಾಡಿ ಕೊಡ್ತಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 2 ಓವರ್ನ ಮುಕ್ತಾಯದ ಬಳಿಕ 17 ಓಟಗಳು. ಕೊನೆಯ 24 ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಕೂಟ ಸಾಗಿ ಬರ್ತಾ ಇದೆ KR ಪುರ ಮೈದಾನದಲ್ಲಿ. ಗೆಲ್ಲುವ ತಂಡ ಟೈಟಾನ್ಸ್ ಕಪ್ 2021ರ ಫೈನಲ್ನಲ್ಲಿ RRR ವಿರುದ್ಧವಾಗಿ ಸೆಣಸಾಟವನ್ನು ನಡೆಸ್ತದೆ. ಸೋಲುವ ತಂಡ ಟೈಟಾನ್ಸ್ ಕಪ್ 2021ರ ಕ್ರೀಡಾ ಟೂರ್ನಿಯಿಂದ ಹೊರ ನಡೀತದೆ. ಈ ನಿಟ್ಟಿನಲ್ಲಿ ಅದ್ಯಾವ ತಂಡ ಗೆಲ್ತದೆ, ಕಾದು ನೋಡಬೇಕಾಗ್ತದೆ. ಗ್ರಿಫಿನ್ಸ್ ವಿರುದ್ಧವಾಗಿ ನಡೆದಂತಹ ಪಂದ್ಯ ಕೂಟದಲ್ಲಿ MBCCA ಪರವಾಗಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಿರುವ ಅನಿಲ್ ರವರ ಪಾಲಾಗ್ತದೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ. ಶೀಘ್ರಗತಿಯಲ್ಲಿ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಜಯ್ ರವರು ತಮಗೋಸ್ಕರ ಕಾಯ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಓಟಗಳು. ಮತ್ತೊಮ್ಮೆ ಮಾರ್ಕ್ ಮಹೇಶ ಎಸ್ಕಾರಿಕೆಯಲ್ಲಿ ಬಹಳಷ್ಟು ಉತ್ತಮದಂತ ಎಸೆತ, ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ.
ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅದ್ಯಾವ ತೀರ್ಪು ಹೊರ ಬೀಳ್ತದೆ ಕಾದು ನೋಡಬೇಕಾಗ್ತದೆ. ತನ್ಮೂಲಕ ನಾಟ್ ಔಟ್ ಎಂದು ತೀರ್ಪು ಹೊರ ಬೀಳ್ತಾ ಇದೆ. ಕಳೆದ ಪಂದ್ಯಾಕೂಟದ ಗೆಲುವಿನ ರೂವಾರಿ ಅದ್ಯಾವ ರೀತಿ ಮುಂದಿನ ಹಂತದಲ್ಲಿ ದಾಂಡಿಗತನವನ್ನು ತೋರ್ಪಡಿಸ್ತಾನೆ ಬಾಗ್ಲೂರು ಶೇಖರ ಕಾದು ನೋಡಬೇಕಾಗ್ತದೆ. ಮತ್ತೊಮ್ಮೆ ಮಾರ್ಕ್ ಮಹೇಶ ಎಸ್ ಕಾರ್ಕಿ ಭಾಗದಲ್ಲಿ, ಸ್ಟ್ರೈಕರ್ ಅಲ್ಲಿ ಶೇಖರ್. ತಂಡದ ಒಟ್ಟು ಮೊತ್ತ 18 ಓಟಗಳು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕ ಶೇಖರ್ ಅವರ ಉದ್ದರಿನೆಲ್ಲ ಕುಳಿತಾ ಇದೆ. ಸುಂದರತೆಯ ಗುತ್ತಿ ತನ್ಮೂಲಕವಾಗಿ ಮಾರ್ಕ್ ಮಹೇಶನಿಗೆ 2 ಉದ್ದರಿ ಪಡ್ಕೊಳ್ತಾ ಇದ್ದಾರೆ. ಚೆಂಡು ಒಳ ತಿರುವು ಪಡ್ಕೊಂಡಿತ್ತು. ಆ ಚೆಂಡಿನ ಗತಿಯನ್ನು ಅರಿದ ಕ್ಯಾಚ್ ಅನ್ನ ನೀಡಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ ಶೇಖರ್. ಮತ್ತೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ದರ್ಶನ್ ಹೊಸ ದಾಂಡಿಗನಾಗಿ, ಸ್ಟ್ರೈಕರ್ ಅಲ್ಲಿ ಬಾಬು. ಈಗಾಗಲೇ 2 ಸಫಲತೆ ದಕ್ತಾ ಇದೆ ಮಾರ್ಕ್ ಮಹೇಶನಿಗೆ. ಸ್ಲೋವರ್ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ರಾಜ್ಯ ಕಂಡಂತ ಓರ್ವ ಶ್ರೇಷ್ಠ ಎಸೆತಗಾರ ಮಾರ್ಕ್ ಮಹೇಶ, ಮೈಸೂರು ಪರಿಸರದ ಎಸೆಗಾರ. ಸಾಕಷ್ಟು ಬಲಾಢ್ಯ ದಾಂಡಿಗರನ್ನೇ ಮಣ್ಣು ಮುಕ್ಕಿಸುವಂತ ಓರ್ವ ಶ್ರೇಷ್ಠ ಎಸೆತಗಾರ ಮಾರ್ಕ್ ಮಹೇಶ. ಈಗಾಗಲೇ 2 ಸಫಲತೆನ ಪಡ್ಕೊಳ್ತಾ ಇದ್ದಾರೆ. ಜಾಣ್ಮೆಸ್ಕಾರಿಕೆ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 3 ಓವರ್ನ ಮುಕ್ತಾಯದ ಬಳಿಕ ಸಾಯಿ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ 18 ಓಟಗಳು. ಪ್ರಾರಂಭಿಕ ಹಂತದಲ್ಲೇ ಗೌರಿರವರ ಬಾರಾಸೆಳಿನ 2 ಸಿಕ್ಸರ್ ಬಂದರೂ ಕೂಡ ಕೇವಲ 18 ಓಟಗಳಿಗೆ ಸೀಮಿತಗೊಳ್ತಾ ಇದೆ ಸಾಯಿ ಕ್ರಿಕೆಟರ್ಸ್ ತಂಡ. 18 ಎಸೆತಗಳ ಮುಂದೆ 18 ಓಟವನ್ನು ಕಲೆ ಹಾಕ್ತಾ ಇದೆ. ಕೊನೆಯ 18 ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ KR ಪುರ ಮೈದಾನದಲ್ಲಿ. ಈಗಾಗಲೇ RRR ತಂಡ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ. ಈ 2 ತಂಡಗಳಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಅರ್ಹತೆನ ಪಡೆದುಕೊಳ್ತದೆ. ಮತ್ತೊಮ್ಮೆ ಮೊಹಸಿನ್ ಬಹಳಷ್ಟು ಉತ್ತಮವಾದಂಥ ಎಸೆತ, ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಜಾಣ್ಮೆಸ್ಕಾರಿಕೆ, ಸ್ಟ್ರೈಕರ್ ಅಲ್ಲಿ ದರ್ಶನ್. ಬಿರುಸಿನ ಹೊಡೆತಕ್ಕೆ ಯತ್ನ, ಕೇವಲ 1 ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಮೊಹಸಿನ್. 4ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 19 ಓಟಗಳು. ಗೂಟ ರಕ್ಷಣೆಯಲ್ಲಿ ಶಂಕಿ, ಎಸ್ಕಾರಿಕೆಯಲ್ಲಿ ಮೊಹಸಿನ್, ಸ್ಟ್ರೈಕರ್ ಅಲ್ಲಿ ಬಾಬು. ಮತ್ತೊಮ್ಮೆ ರಿವರ್ಸ್ ಸ್ವೈಪ್ ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ಮತ್ತೊಂದು ಉದ್ದರಿ ನೆಲ ಕೊಳ್ತಾ ಇದೆ. ಬಾಬುರವರ ಉದ್ದರಿ ಕಳ್ಕೊಳ್ತಾ ಇದೆ ಸಾಯಿ ಕ್ರಿಕೆಟರ್ಸ್.
19ಕ್ಕೆ 4 ಉದ್ದರೆನ ಕಳ್ಕೊಂಡಿದೆ ಸಾಯಿ ಕ್ರಿಕೆಟರ್ಸ್ ಈಗಾಗಲೇ. ಕಳೆದ ಪಂದ್ಯಾಕೂಟದಲ್ಲಿ ವೀರೋಚಿತ ಗೆಲುವನ್ನ ದಾಖಲಿಸಿರುವ ಒಂದು ತಂಡ ಸಾಯಿ ಕ್ರಿಕೆಟರ್ಸ್ ಸದ್ಯದ ಪರಿಸ್ಥಿತಿಯಲ್ಲಿ 19 ಓಟಗಳಿಗೆ ಸ್ಥಗಿತ ಕಾಣ್ತಾ ಇದೆ ಜೈ ಕರ್ನಾಟಕದ ವಿರುದ್ಧವಾಗಿ. 4ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಗೊಳ್ಳಲಿಕ್ಕೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸಂಜಯ್ ಹೊಸ ದಾಂಡಿಗ ಡೀಪ್ ಮಿಡ್ ವಿಕೆಟ್ ನ ಕಡೆ ಚೆಂಡು ಕ್ರಮಿಸ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 20 ಓಟಗಳು. ಕೇವಲ 2 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಈ ಓವರ್ನಲ್ಲಿ. ಮೊಹಸಿನ್ ಚಾಕಚಕ್ಯತೆ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮೊಹಸಿನ್ ಈ ಬಾರಿ. ಜಾಣ್ಮೆಯ ಎಸ್ಕಾರಿಕೆ ಭಾರಿ ಹೊಡೆತಕ್ಕೆ ಕೈ ಹಾಕಿದ್ರು ಕೂಡ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಮೊಹಸಿನ್ ಬಹಳಷ್ಟು ಉತ್ತಮವಾದಂತಹ ಎಸೆತ. ತನ್ನ ಮೂಲಕ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 4 ಓವರ್ನ ಮುಕ್ತಾಯದ ಬಳಿಕ ಸಾಯಿ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ 20 ಓಟಗಳು, 4 ಉದ್ದರಿಯ ನಷ್ಟಕ್ಕೆ. ಕೊನೆಯ 12 ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲಿಕ್ಕೆ. 12 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನ ಸಾಯಿ ಕ್ರಿಕೆಟರ್ಸ್ನ ದಾಂಡಿಗರು ದಾಖಲಿಸಿಕೊಳ್ತಾರೆ ಅಂಕಿಅಂಶ ಪಟ್ಟಿಯಲ್ಲಿ ಕಾದು ನೋಡಬೇಕಾಗ್ತದೆ. ಒಟ್ಟಾರೆ ಮುಂದಿನ 12 ಚೆಂಡುಗಳಲ್ಲಿ ನಿರ್ಧಾರವಾಗ್ತದೆ ಪಂದ್ಯಾಕೂಟದ ಫಲಿತಾಂಶ. ಈ ನಿಟ್ಟಿನಲ್ಲಿ ಅದ್ಯಾವ ದಾಂಡಿಗರು ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಮಾಡಿಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ತಂಡದ ಒಟ್ಟು ಮೊತ್ತ 20 ಓಟಗಳು, 21 ಓಟಗಳು. ನಾಲ್ಕು ಓವರ್ನ ಮುಕ್ತಾಯದ ಬಳಿಕ 21 ಓಟಗಳು. ಮತ್ತೊಮ್ಮೆ ಲೋಕಿರವರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆಕೆ ತಂಡದ ನಾಯಕ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಡಾಟರ್ ಡೆಲಿವರಿ 5ನೇ ಓವರ್ನ ಚಾಲ್ತಿಯಲ್ಲಿ ಕೊನೆ 5 ಚೆಂಡು ಬಾಕಿ ಉಳಿತಾ ಇದೆ. ಸ್ಟ್ರೈಕರ್ ಅಲ್ಲಿ ದರ್ಶನ್. ಮತ್ತೊಮ್ಮೆ ಪೂರ್ಣಾಂಕವಾಗಿ ಬಿದ್ದಂತಹ ಚೆಂಡು, ಲಾಭವನ್ನ ಪಡೆದುಕೊಳ್ತಾ ಇಲ್ಲ ದರ್ಶನ್. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಸತತ 2 ಎಸೆತಗಳು ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ. ಜಾಣ್ಮೆ ಎಸ್ಕಾರಿಕೆ ಕೊನೆಯ ಹಂತದಲ್ಲೇ ಲೋಕಿರವರಿಂದ. ಬಿರೋಸಿನ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಆ ರೋಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಸ್ವಲ್ಪ ಮಟ್ಟಿಗೆ ಇದ್ದಂತ ಒತ್ತಡವನ್ನ ನೀಗಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ದರ್ಶನ್. ತಂಡದ ಒಟ್ಟು ಮೊತ್ತ 27ಕ್ಕೆ ಕ್ರಮಿಸ್ತಾ ಇದೆ. ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲಿಕ್ಕೆ 9 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಸಾಯಿ ಕ್ರಿಕೆಟರ್ಸ್ನ ದಾಂಡಿಗರು ಕಾದು ನೋಡಬೇಕಾಗ್ತದೆ. ಜೈ ಕರ್ನಾಟಕದ ವಿರುದ್ಧವಾಗಿ
ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಲೋಕಿ. ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ದರ್ಶನ್. ಮತ್ತೊಮ್ಮೆ ಲೋಕಿ ಪೂರ್ಣಾಂಕವಾಗಿ ಬಿದ್ದಂತಹ ಚೆಂಡಿನ ಲಾಭವನ್ನು ಪಡೆದುಕೊಳ್ತಾ ಇಲ್ಲ. ನೋ ಬಾಲ್ ಎಂದು ಸೂಚಿಸ್ತಾ ಇದ್ದಾರೆ ಠಾಕೂರ್. ಫ್ರೀ ಹಿಟ್ ನ ಒಂದು ಲಾಭ ಲಭಿಸ್ತಾ ಇದೆ. ಅದ್ಯಾವ ರೀತಿ ಫ್ರೀ ಹಿಟ್ ನ ಲಾಭವನ್ನ ಉಪಯೋಗಿಸ್ಕೊಳ್ತಾರೆ ಕಾದ್ ನೋಡ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. ಫ್ರೀ ಹಿಟ್ ಲಭಿಸ್ತಾ ಇದೆ ದರ್ಶನ್ಗೆ. ಮತ್ತೊಮ್ಮೆ ಸುಂದರತೆ ಸ್ಕಾರಿಕೆ ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ ದರ್ಶನ್. ಕೇವಲ 29ಕ್ಕೆ ಸ್ಥಗಿತತೆಯನ್ನ ಕಾಣ್ತಾ ಇದೆ. 28ಕ್ಕೆ ಸ್ಥಗಿತತೆಯನ್ನ ಕಾಣ್ತಾ ಇದೆ. ಮತ್ತೊಮ್ಮೆ ಲೋಕಿ ಬಹಳಷ್ಟು ಉತ್ತಮವಾದಂತಹ ಎಸೆತ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 5 ಓವರ್ನ ಮುಕ್ತಾಯದ ಬಳಿಕ ಸಾಯಿ ಕ್ರಿಕೆಟರ್ಸ್ ನ ಒಟ್ಟು ಮೊತ್ತ 28 ಓಟಗಳು. 4 ಉದ್ದರಿಯ ನಷ್ಟಕ್ಕೆ 30 ಎಸೆತಗಳ ಮುಂದೆ 28 ಓಟವನ್ನು ಕಲೆ ಹಾಕಿದೆ ಸಾಯಿ ಕ್ರಿಕೆಟರ್ಸ್. ಕೊನೆಯ 6 ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ಅದೆಷ್ಟು ಓಟವನ್ನ ಕಲೆ ಹಾಕ್ತಾರೆ ಈ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗ್ತದೆ ಸಾಯಿ ಕ್ರಿಕೆಟರ್ಸ್ ನ ದಾಂಡಿಗರು. ಈಗಾಗಲೇ ಸ್ಟ್ರೈಕರ್ ಅಲ್ಲಿ ಸಂಜಯ್, ನಾನ್ ಸ್ಟ್ರೈಕರ್ ಅಲ್ಲಿ ದರ್ಶನ್ ರವರ ಉಪಸ್ಥಿತಿ ಕಾಣ್ತಾ ಇದೆ. ಚೇತನ್ ರವರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆಕೆ ತಂಡದ ಪರವಾಗಿ ನಾಯಕ. ಶಾರ್ಟ್ ಆಗಿ ಬಿದ್ದಂತಹ ಚೆಂಡು ಬಹಳಷ್ಟು ಉತ್ತಮವಾದಂತಹ ಹೊಡೆತ ತನ್ನ ಮೂಲಕ ಸುಂದರತೆ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಜೆಕೆ ಪರವಾಗಿ ಕ್ಷೇತ್ರ ರಕ್ಷಕ. ತನ್ನ ತಂಡಕ್ಕೆ 2 ಓಟವನ್ನು ಉಳಿಸ್ಕೊಡ್ತಾ ಇದ್ದಾರೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 30 ಓಟಗಳು. ಪೂರ್ಣಾಂಕವಾಗಿ ಬಿದ್ದಂತಹ ಚೆಂಡು ತನ್ನ ಮೂಲಕ 4 ಓಟದ ಸೇರ್ಪಡೆ. ಬೌಂಡರಿ ದಾಖಲಾತಿ ಆಗ್ತಾ ಇದೆ. ಸಂಜಯ್ ಕೊನೆಯ ಹಂತದಲ್ಲಿ ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 34 ಓಟಗಳು. ಚೇತನ್ ಎಸ್ಕಾರ್ಕೆ ಭಾಗದಲ್ಲಿ, ಸ್ಟ್ರೈಕರ್ ಅಲ್ಲಿ ಸಂಜಯ್. ಮತ್ತೊಮ್ಮೆ ಅಕ್ರಮ ಎಸೆತ. ಗೂಟ ರಕ್ಷಕ ಸಂಖ್ಯೆಯನ್ನು ವಂಚಿಸಿ ಚೆಂಡು ಹಿಂಬದಿಯಲ್ಲಿ ಕ್ರಮಿಸ್ತಾ ಇದೆ. 1+2 3 ಓಟದ ಸೇರ್ಪಡೆ ಆಗ್ತಾ ಇದೆ. ಅಕ್ರಮ ಎಸೆತ ಹಾಗೂ ಬೈನ ರೂಪದಲ್ಲಿ 2 ಓಟದ ಹೆಚ್ಚುವರಿ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಗೂಟ ರಕ್ಷಕ ನಿರಾಸೆಯನ್ನು ಹೊಂದ್ತಾ ಇದ್ದಾರೆ ಶಂಕಿ. ರಾಜ್ಯ ಕಂಡಂತ ಓರ್ವ ಶ್ರೇಷ್ಠ ಹಿರಿಯ ಆಟಗಾರ ಶಂಕಿ. ಸಾಕಷ್ಟು ಗೂಟ ರಕ್ಷಣೆಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ. ಮತ್ತೊಮ್ಮೆ ಚೇತನ್ ಎಸ್ಕಾರಿಕೆಯಲ್ಲೇ ಬಿರುಸಿನ ಹೊಡೆತಕ್ಕೆ ಯತ್ನ. ಓಟಗಳಿಗೆ ಬೈನ ರೂಪದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಎಸ್ಗಾರ ಚೇತನ್. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ದರ್ಶನ್ ಸ್ಟ್ರೈಕರ್ ಅಲ್ಲೇ
ಮತ್ತೊಮ್ಮೆ ಜಾಣ್ಮೆ ಎಸ್ಕಾರಿಕೆ ತನ್ನ ಮೂಲಕ ಅನವಶ್ಯಕವಾದಂತ ಓಟವನ್ನ ಕಸಿಯಲು ಹೋಗಿ ರನ್ಔಟ್ನ ರೂಪದಲ್ಲಿ ದರ್ಶನ್ ಉದ್ದರಿನ ಬಿಟ್ಕೊಡ್ತಾ ಇದ್ದಾರೆ. ಮತ್ತೊಂದು ಉದ್ದರಿನೆಲ್ಲ ಕುಳ್ತಾ ಇದೆ ಸಾಯಿ ಕ್ರಿಕೆಟರ್ಸ್ನ ಪರವಾಗಿ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲಿಕ್ಕೆ. ಸಾಯಿ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ 38 ಓಟಗಳು. ಕೊನೆಯ 2 ಎಸೆತಗಳಲ್ಲಿ ಅದೆಷ್ಟು ಓಟವನ್ನ ಕಲೆ ಹಾಕ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಜಾಣ್ಮೆ ಎಸ್ಕಾರಿಕೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಸಂಜಯ್. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಚೇತನ್ ಚಾಕಚಕ್ಯತೆ ಎಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾನೆ ನಿಟ್ಟಿನಲ್ಲಿ. ಕೊನೆಯ ಚೆಂಡು ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ ತನ್ನ ಮೂಲಕ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. 6 ಓವರ್ನ ಮುಕ್ತಾಯದ ಬಳಿಕ ಅರ್ಥಾತ್ 36 ಎಸೆತಗಳ ಮುಂದೆ ಸಾಯಿ ಕ್ರಿಕೆಟರ್ಸ್ ಒಟ್ಟಾರೆ ಗಳಿಕೆಯ ಮೊತ್ತ 38 ಓಟಗಳು. ಜೈ ಕರ್ನಾಟಕ ತಂಡ ಗೆಲ್ಲಿಕೆ 36 ಎಸೆತಗಳ ಮುಂದೆ 39 ಅವಶ್ಯಕತೆ. 36 ಬಾಲ್ 39 ರನ್ಸ್ ರಿಕ್ವೈರ್ಡ್. ಈಗಾಗಲೇ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿರುವ ಕ್ರೀಡಾಪಟುಗಳಿಗೆ ದಯಾ ಸರ್ ಅವರು ಪಂದ್ಯದ ವೀಕ್ಷಣೆಯಲ್ಲಿ ಅವರಿಗೆ ಅಜಯ್ ಹಾಗೂ ಗ್ರಿಫಿನ್ಸ್ ತಂಡದ ಸದಸ್ಯರುಗಳ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಸ್ವಾಗತ ಸುಸ್ವಾಗತವನ್ನು ಈ ಮೂಲಕವಾಗಿ ಕೋರಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ ತಂಡ ಗೆಲ್ಲಿಕೆ 36 ಎಸೆತಗಳ ಮುಂದೆ 39 ಅವಶ್ಯಕತೆ. 36 ಬಾಲ್ 39 ರನ್ಸ್ ರಿಕ್ವೈರ್ಡ್. ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇತಿಹಾಸದಲ್ಲೇ ತನ್ನದೇ ಆದಂತಹ ಹೆಸರನ್ನ ಮಾಡಿರುವ ಒಂದು ಶ್ರೇಷ್ಠ ಸಂಸ್ಥೆ ಹಿರಿಯಣ್ಣ ಎಂದೇ ಖ್ಯಾತಿಯಾಗಿರುವ ಜೈ ಕರ್ನಾಟಕ ವಿರುದ್ಧವಾಗಿ ಸಾಯಿ ಕ್ರಿಕೆಟರ್ಸ್ ಸೆಣಸಾಟವನ್ನು ನಡೆಸ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಗೆಲ್ಲಿಕೆ ಜೈ ಕರ್ನಾಟಕ ತಂಡಕ್ಕೆ 36 ಎಸೆತಗಳ ಮುಂದೆ 39 ಟಾರ್ಗೆಟ್ ಅನ್ನು ನೀಡುತ್ತಾ ಇದೆ ಸಾಯಿ ಕ್ರಿಕೆಟರ್ಸ್. ಶೀಘ್ರಗತಿಯಲ್ಲೇ ಜೈ ಕರ್ನಾಟಕದ ಆರಂಭಿಕ ದಾಂಡಿಗರನ್ನ ಅಂಕಣದ ಒಳ ಪ್ರವೇಶ ಕಾಣಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಕಷ್ಟು ಕ್ರೀಡಾಭಿಮಾನಿಗಳ ದಂಡೆ ಆಗಮಿಸುವ ನಿರೀಕ್ಷೆ ಇದೆ. ಒಟ್ಟಾರೆ ಈ ಒಂದು KR ಪುರ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಟ್ರೈಸನ್ ಕಪ್ 2021 ರಾಜ್ಯ ಮಟ್ಟದ ಹಗಲಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಕೊನೆಯ ದಿನವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ KR ಪುರ ಮೈದಾನದಲ್ಲಿ. ಈ ಒಂದು ನೇರ ಪ್ರಸಾರ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ವೈ ಸ್ಪೋರ್ಟ್ಸ್ ಸಂಸ್ಥೆ ನಿಭಾಯಿಸ್ತಾ ಬರ್ತಾ ಇದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವ ಒಂದು ಶ್ರೇಷ್ಠ ಸಂಸ್ಥೆ ವೈ ಸ್ಪೋರ್ಟ್ಸ್. ನುರಿತ ಛಾಯಾಗ್ರಾಹಕರನ್ನು ಒಳಗೊಂಡು ಅಲ್ಲಿ ಅರ್ಫಾತ್, ತಬ್ರೇಜ್, ಆಸಿಫ್ ಈ ರೀತಿಯ ನುರಿತ ಛಾಯಾಗ್ರಾಹಕರನ್ನು ಒಳಗೊಂಡು ಸಾಕಷ್ಟು ಕ್ರೀಡಾಭಿಮಾನಿಗಳ ಒಂದು ಮನವನ್ನ ಗೆದ್ದಿದೆ ವೈ ಸ್ಪೋರ್ಟ್ಸ್ ಸಂಸ್ಥೆ. ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ವೈ ಸ್ಪೋರ್ಟ್ಸ್ ಸಂಸ್ಥೆ ಮೇಲೆ ಇರಲಿ ಅಂತ ಆಶಿಸ್ತಾ ಪಂದ್ಯದ ಮುಂದುವರಿಕೆ ಈಗಾಗಲೇ ಜೈ ಕರ್ನಾಟಕದ ಆರಂಭಿಕ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಸ್ಟ್ರೈಕರಲ್ಲಿ ವಿನೋದ, ನಾನ್ ಸ್ಟ್ರೈಕರಲ್ಲಿ ಲೋಕಿ. ದೀರ್ಘಕಾಲ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಡಿ ಅನುಭವ ಇರುವ ಓರ್ವ ಶ್ರೇಷ್ಠ ದಾಂಡಿಗ ಸ್ಟ್ರೈಕರಲ್ಲಿ ವಿನೋದ.
ಎಸ್ಕಾರ್ಗೆ ಭಾಗದಲ್ಲಿ ಸಂಜಯ್ ಸ್ಲೋವರ್ ಚೆಂಡು ವೋಲ್ಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ದೊಡ್ಡ ಡೆಲಿವರಿ ತನ್ಮೂಲಕವಾಗಿ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣವಾಗ್ತದೆ. ಈ ನಿಟ್ಟಿನಲ್ಲಿ ಅದ್ಯಾವ ರೀತಿ ಎಸ್ಕಾರ್ ಮೇಲುಗೈ ಸಾಧಿಸ್ತಾರೆ KR ಪುರ ಮೈದಾನದಲ್ಲಿ ಕಾದು ನೋಡಬೇಕಾಗ್ತದೆ. 35ಕ್ಕೆ 39. ವಿನೋದ ಯಾವುದೇ ಹಂತದಲ್ಲೂ ಯಾವುದೇ ಕ್ಷಣದಲ್ಲೂ ರಿವರ್ಸ್ ಸ್ವೀಪ್ ಅನ್ನು ಲೀಲಾಜಾಲವಾಗಿ ದಾಖಲಿಸಬಲ್ಲಂತ ಆಟಗಾರ ತನ್ಮೂಲಕವಾಗಿ ವಿನೋದನ ಉದ್ದರಿ ನೆಲಕ್ಕುಳ್ತಾ ಇದೆ. ಕ್ಲೀನ್ ಬೋಲ್ಡ್ ಆಗ್ತಾ ಇದ್ದಾನೆ ವಿನೋದ. ತನ್ಮೂಲಕ ಸಂಜಯ್ಗೆ ಪ್ರಥಮ ಸಫಲತೆ ಲಭಿಸ್ತಾ ಇದೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟ. ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಕೂಟ ಅವಲಂಬಿತವಾಗಿರ್ತದೆ. ಅದ್ಯಾವ ರೀತಿ ಅದ್ಯಾವ ಎಸೆತಗಾರ ಮೇಲುಗೈ ಸಾಧಿಸ್ತಾನೆ ಈ ನಿಟ್ಟಿನಲ್ಲಿ ಕಾದು ನೋಡಬೇಕಾಗ್ತದೆ. ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ಯಾರು ಸಹ ಬರಬೇಡಿ ಕ್ರೀಡಾಭಿಮಾನಿಗಳು. ಈ ಪಂದ್ಯದ ತರುವಾಯ ಫೈನಲ್ ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ. ಮತ್ತೊಮ್ಮೆ ಸಂಜಯ್ ಎಸ್ಕಾರ್ಕೆ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ. ಜೈ ಕರ್ನಾಟಕ ಮಾರ್ಕ್ ಮಹೇಶನಿಗೆ ಮುಂಬಡ್ತಿಯಾಗಿ ನೀಡಿ ಅಂಕಣದ ಒಳ ಪ್ರವೇಶಕ್ಕಾಗಿ ಕಳಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಶೀಘ್ರಗತಿಯಲ್ಲಿ ಪಂದ್ಯಾಕೂಟ ಪ್ರಾರಂಭಿಸಿ. ಸಂಜಯ್ ಎಸ್ಕಾರ್ಕೆ ಭಾಗದಲ್ಲಿ ಜಾಣ್ಮೆ ಎಸೆತ ಚೆಂಡು ಒಳ ತಿರು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸುಂದರತೆ ಎಸ್ಕಾರಿಕೆ ಯಾವುದೇ ಒಂದು ಓಟವನ್ನು ದಾಖಲಿಸದೆ ಪ್ರಥಮ ಉದ್ದರಿಯನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ ವಿನೋದ್ ರವರ ರೂಪದಲ್ಲಿ. ಈ ಹಂತದಲ್ಲಿ ಹಿಂದಿನ ಪಂದ್ಯಾಕೂಟದಲ್ಲಿ ಪ್ರಥಮ ಎಸೆತದಲ್ಲಿ ಉದ್ದರಿಯನ್ನು ಪಡ್ಕೊಂಡಿದ್ರು ಸಂಜಯ್. ಈ ನಿಟ್ಟಿನಲ್ಲಿ ಅದೇ ರೀತಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ KR ಪುರ ಮೈದಾನದಲ್ಲಿ. ಮತ್ತೊಮ್ಮೆ ಜಾಣ್ಮೆ ಎಸೆತ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಚೆಂಡಿನ ಗತಿಯನ್ನು ಅರಿಯದೆ ಸಂಪೂರ್ಣವಾಗಿ ವಿಫಲತೆ ಕಾಣ್ತಾ ಇದ್ದಾರೆ ಮಾರ್ಕ್ ಮಹೇಶ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಸತತ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಸಂಜಯ ಜೈ ಕರ್ನಾಟಕದ ವಿರುದ್ಧವಾಗಿ. ಮತ್ತೊಮ್ಮೆ ತನ್ಮೂಲಕ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಕ್ರಮಿಸ್ತಾ ಇದೆ. ಕ್ಯಾಚ್ ಅನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಬೌಂಡರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಮಾರ್ಕ್ ಮಹೇಶ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಅದೃಷ್ಟ ಈ ಒಂದು ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಮಾರ್ಕ್ ಮಹೇಶನಿಗೆ ಸಾಥ್ ನೀಡ್ತಾ ಇದೆ. ಅದ್ಯಾವ ರೀತಿ ಮುಂದಿನ ಹಂತದಲ್ಲಿ ದಾಂಡಿಗತನವನ್ನು ತೋರ್ಪಡಿಸ್ತಾನೆ ಕಾದು ನೋಡಬೇಕಾಗ್ತದೆ. ಮತ್ತೊಮ್ಮೆ ಸಂಜಯ್ ಬಹಳಷ್ಟು ಉತ್ತಮವಾದಂತಹ ಎಸ್ಕಾರ್ಗೆ ತೋರ್ಪಡಿಸ್ತಾ ಇದ್ರು. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಮತ್ತೊಮ್ಮೆ ಸ್ಲೋವರ್ ಚೆಂಡು ರಿವರ್ಸ್ ಸ್ವೀಪ್ ದಾಖಲಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಓಚಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸಂಜಯ್. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಪ್ರಾರಂಭಿಕ ಓವರ್ನ ಮುಕ್ತಾಯದ ಬಳಿಕ ವಿನೋದ್ ರವರ ಉದ್ದರಿಯನ್ನು ಕಳ್ಕೊಂಡು ಜೈ ಕರ್ನಾಟಕ ತಂಡ 4 ಓಟವನ್ನು ಪೂರೈಸಿಕೊಳ್ತಾ ಇದೆ. ಪ್ರಾರಂಭಿಕ ಓವರ್ನ ಮುಕ್ತಾಯದ ಬಳಿಕ 30ಕ್ಕೆ
30 ಬಾಲ್ಸ್ 35 ರನ್ಸ್ ರಿಕ್ವೈರ್ಡ್. ಈ ನಿಟ್ಟಿನಲ್ಲಿ ಅದ್ಯಾವ ಎಸೆತಗಾರ ಉದ್ದರಿಯನ್ನ ಪಡ್ಕೊಳ್ತಾನೆ ಕಾದ್ ನೋಡ್ಬೇಕಾಗ್ತದೆ. ರಾಜ್ಯದಲ್ಲೇ ಸಾಕಷ್ಟು ಕಡೆ ಪಂದ್ಯಾಕೂಟವನ್ನು ಜಯಿಸಿರುವಂತಹ ಒಂದು ಶ್ರೇಷ್ಠ ಸಂಸ್ಥೆ ಜೈ ಕರ್ನಾಟಕ ಇಂದು KR ಪುರ ಮೈದಾನದಲ್ಲಿ ಸಾಯಿ ಕ್ರಿಕೆಟರ್ಸ್ನ ವಿರುದ್ಧವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಸಾಯಿ ಕ್ರಿಕೆಟರ್ಸ್ ಜಾನ್ ಅನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಲೋಕಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ನ ಮೂಲಕ ಸಿಕ್ಸರ್ ದಾಖಲಾತಿ ಆಗ್ತಾ ಇದೆ. ಆರೋಟದ ಸರ್ಪಡ. ಶಾರ್ಟ್ ಆಗಿ ಬಿದ್ದಂತ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು ಲೋಕಿ. ಸುಂದರತೆ ಹೊಡೆತ ತನ್ನ ಮೂಲಕವಾಗಿ ತಂಡದ ಒಟ್ಟು ಮೊತ್ತ 10 ಓಟಗಳು. ಎರಡನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತದಲ್ಲೇ ಬರಸಿಡಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಲೋಕಿ. ಮತ್ತೊಮ್ಮೆ ಜಾನ್ ಎಸ್ಕಾರಿಕೆಯಲ್ಲಿ ಮತ್ತೊಮ್ಮೆ ಜಾನ್ ಲೋಕಿರವರಿಗೆ ವೈಶಿಷ್ಟ್ಯತೆ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಲೋಕಿ ಓಲ್ಚಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ ಪ್ರಥಮ ಎಸೆತದಲ್ಲೇ ಸಿಕ್ಸರ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ ಜಾನ್. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ನ ಚೆಂಡು ಕ್ರಮಿಸ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ ಸಾಯಿ ಕ್ರಿಕೆಟರ್ಸ್ನ ಕ್ಷೇತ್ರ ರಕ್ಷಕ ಜೈ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಬರ್ತಾ ಇದೆ ಜೈನ ಪರವಾಗಿ. ಎರಡನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 12 ಓಟಗಳು. ಒಟ್ಟಾರೆ ಎರಡು ತಂಡಗಳ ನಡುವೆ ಸಮಬಲದ ಹೋರಾಟ ಸಾಗಿ ಬರ್ತಾ ಇದೆ. ನೋಡುಗರಲ್ಲಿ ಕುತೂಹಲ ಪಂದ್ಯಾಕೂಟವಾಗಿ ಮಾರ್ಪಾಡಾಗ್ತಾ ಇದೆ. ಮತ್ತೊಮ್ಮೆ ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಚೆಂಡು ಕ್ರಮಿಸ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಅವಳಿ ಓಟಕ್ಕಾಗಿ ಯತ್ನ. ಅನವಶ್ಯಕವಾದಂತ ಓಟದ ಗಳಿಕೆಯಲ್ಲೇ ಕೈ ಹಾಕ್ಲಿಕ್ಕೆ ಹೋದ್ರು. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಲೋಕಿಗೆ ಸಾಥ್ ನೀಡ್ತಾ ಇದೆ. ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ ತನ್ನ ಮೂಲಕವಾಗಿ. ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಜಾನ್. ಸುಂದರತೆಯ ಕ್ಷೇತ್ರ ರಕ್ಷಣೆ ಶೇಖರ್ ಅವರಿಂದ. ತಂಡದ ಒಟ್ಟು ಮೊತ್ತ 13 ಓಟಗಳು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಜಾನ್ ಎಸ್ಕಾರಿಕೆ ವಿಭಾಗದಲ್ಲಿ. ಸ್ಟ್ರೈಕರ್ ಅಲ್ಲಿ ಮಾರ್ಕ್ ಮಹೇಶ. ಜಾಣ್ಮೆಯ ಎಸೆತ ತಟ್ಟಿ ಮುಟ್ಟಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಚುರುಕಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ತನ್ನ ಮೂಲಕವಾಗಿ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಲೆಕ್ಕಾಚಾರದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಈರುವರು ದಾಂಡಿಗರು. ಒಂದೆಡೆ ಮಾರ್ಕ್ ಮಹೇಶ್ ಆದ್ರೆ ಮತ್ತೊಂದೆಡೆ ಲೋಕಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲೇ ತನ್ನ ಮೂಲಕ ಮೂರೋಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ
17 ಓಟಗಳು. 2 ಓವರ್ನ ಮುಕ್ತಾಯದ ಬಳಿಕ 12 ಎಸೆತಗಳ ಮುಂದೆ ಈಗಾಗಲೇ ಜೈ ಕರ್ನಾಟಕ 17 ಓಟವನ್ನು ಕಲೆ ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಯಶಸ್ಸಿನ ಟ್ರೈಸನ್ಸ್ ಕಪ್ 2021 ಯಶಸ್ಸಿನ ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಮುಖ್ಯ ಪ್ರಾಯೋಜಕರು ಪ್ರಥಮ ಬಹುಮಾನವಾಗಿ 50,000 ನಗದಿನ ಜೊತೆಗಾಗಿ ದ್ವಿತೀಯ ಬಹುಮಾನವಾಗಿ 25,000 ನೀಡ್ತಾ ಇರೋರು ಓರ್ವ ಕೊಡುಗೈದಾನಿ ಸಮಾಜ ಸೇವಕರು ಆಂಥೋನಿ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಜಯ್ ಹಾಗೂ ಗ್ರಿಫಿನ್ಸ್ ತಂಡದ ಸದಸ್ಯರುಗಳ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ವಿ. ಜೊತೆಯಲ್ಲಿ ಪ್ರಥಮ ಬಹುಮಾನವಾಗಿ ಅತ್ಯಾಕರ್ಷಕ ಟ್ರೋಫಿ 5.5 ಅಡಿಯ ಒಂದು ಅತ್ಯಾಕರ್ಷಕ ಟ್ರೋಫಿಯನ್ನು ಪ್ರಥಮ ಬಹುಮಾನವಾಗಿ ಹಾಗೂ ದ್ವಿತೀಯ ಬಹುಮಾನವಾಗಿ 5 ಅಡಿಯ ಅತ್ಯಾಕರ್ಷಕ ಟ್ರೋಫಿಯನ್ನು ನೀಡ್ತಾ ಇರೋರು ಮತ್ತೋರ್ವ ಕೊಡುಗೈದಾನಿ ಶ್ರೀಧರ್ ರೆಡ್ಡಿರವರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಜಾಣ್ಮೆಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಶೇಖರ್ ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ ನಿಟ್ಟಿನಲ್ಲಿ. ತಂಡದ ಒಟ್ಟು ಮೊತ್ತ 18 ಓಟಗಳು. ಬಹಳಷ್ಟು ಉತ್ತಮವಾದಂತಹ ಎಸೆತ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಈ ಹಿಂದಿನ ಓವರ್ನಲ್ಲಿ ಸುಂದರತೆ ಸ್ಕಾರಿಕೆಯನ್ನು ತೋರ್ಪಡಿಸಿದ್ರು. ಮತ್ತೊಮ್ಮೆ ಕ್ಷಣಕಾಲ ಗಾಳಿಯಲ್ಲ ಚೆಂಡು ಬಿಗ್ 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 ಸಿಕ್ಸರ್. ಈ ಬಾರಿ ಮಾರ್ಕ್ ಮಹೇಶನ ದಾಂಡಿನಿಂದ ಬರೋ ಸಿಡಿಲಿನ ಸಿಕ್ಸರ್ ದಾಖಲಾತಿ ಆಗ್ತಾ ಇದೆ. ಆರೋಟದ ಸೇರ್ಪಡೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮುಂಬಡ್ತಿಯನ್ನ ಪಡ್ಕೊಳ್ತಾ ಇದ್ದಾನೆ ಮಾರ್ಕ್ ಮಹೇಶ. ಮೈಸೂರು ಪರಿಸರದ ಓರ್ವ ಶ್ರೇಷ್ಠ ದಾಂಡಿಗ. ಈ ಹಂತದಲ್ಲಿ ಇಂದಿನ ದಿನ KR ಪುರ ಮೈದಾನದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ ಕೂಡ 24 ಕಡೆ ಸಾಗ್ತಾ ಇದೆ. ಹದಿನೈದು ಓಟದ ಅವಶ್ಯಕತೆ. ಮತ್ತೊಮ್ಮೆ ವೈಶಿಷ್ಟ್ಯತೆಯ ಆಟಕ್ಕೆ ಕೈ ಹಾಕ್ತಾ ಇದ್ದಾನೆ ಮಾರ್ಕ್ ಮಹೇಶ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸಂಜಯ್. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೆಲ್ಲುವ ತಂಡ ಟ್ರೈಸನ್ ಕಪ್ 2021 ಫೈನಲ್ಗೆ ಅರ್ಹತೆ ಪಡೀತದೆ. ಬಹಳಷ್ಟು ಉತ್ತಮವಾದಂತಹ ಎಸೆತ ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಈ ಪಂದ್ಯ ಮುಗಿದ ತಕ್ಷಣ RRR ತಂಡ ಕ್ಷಿಪ್ರಗತಿಯಲ್ಲಿ ಸಿದ್ಧತೆ ಇರಬೇಕು ಅಂತ ಮನವಿನ ಮಾಡ್ಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಕೂಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಸಂಜಯ್ ಎಸ್ಕಾರಿಕೆಯಲ್ಲಿ, ಸ್ಟ್ರೈಕರ್ ಅಲ್ಲಿ ಮಾರ್ಕ್ ಮಹೇಶ. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಯತ್ನ. ಆಘಾತ ಆಗುವ ಸಾಧ್ಯತೆ. ಯಾವುದೇ ಒಂದು ಆಘಾತ ಆಗ್ತಲ್ಲ, ತನ್ನ ಮೂಲಕವಾಗಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಕ್ಯಾಚ್ ಆಗುವ ಎಲ್ಲ ಸಾಧ್ಯತೆ ಇತ್ತು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕರು ಕ್ಯಾಚ್ ಅನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಎಡವುತ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. 3 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 26 ಓಟಗಳು. 18 ಎಸೆತಗಳ ಮುಂದೆ 13 ಓಟದ ಅವಶ್ಯಕತೆ. 18ಕ್ಕೆ 13. ಇನ್ನು ಮಾರ್ಕ್ ಮಹೇಶ ಅಂಕಣದ ಒಳ ಪ್ರವೇಶದಲ್ಲೇ 18 ಎಸೆತ 13ರ ಗುರಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ.
ಗೆಲ್ಲುವ ತಂಡ RRR ವಿರುದ್ಧವಾಗಿ ಫೈನಲ್ ಪಂದ್ಯಾಕೂಟದಲ್ಲಿ ಸೆಣಸಾಟವನ್ನು ನಡೆಸಲಿಕ್ಕಿದೆ. ಸೋಲುವ ತಂಡ ಟ್ರೈಸನ್ ಕಪ್ 2021 ಕ್ರೀಡಾ ಟೂರ್ನಿಯಿಂದ ಹೊರ ನಡೀತದೆ. ಈ ನಿಟ್ಟಿನಲ್ಲಿ ವಿಜಯದ ಲಕ್ಷ್ಮಿ ಅದ್ಯಾವ ತಂಡಕ್ಕೆ ವಿಜಯವನ್ನು ದಾಖಲಿಸಿಕೊಳ್ತಾಳೆ ಕಾದ್ ನೋಡಬೇಕಾಗ್ತದೆ. ಒಟ್ಟಾರೆ ಇಂದಿನ ದಿನ ಟ್ರೈಸನ್ ಕಪ್ 2021 ಮುಕ್ತಾಯದ ಹಂತವನ್ನು ಕಾಣಲಿಕ್ಕಿದೆ. ಕ್ಷಣಕಾಲ ಗಾಳಿಯಲ್ಲೇ ಚೆಂಡು ತನ್ನ ಮೂಲಕ ಸುಂದರತಾ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಸಂಜಯ. ಡೀಪ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಲೋಕಿರವರ ಉದ್ದರಿ ನೆಲ ಕುಳಿತಾ ಇದೆ. 17ಕ್ಕೆ 13 ಅನವಶ್ಯಕ ಹೊಡೆತವನ್ನ ದಾಖಲಿಸಲು ಹೋಗಿ ಉದ್ದರನ ಬಿಟ್ಕೊಟ್ಟು ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ ಲೋಕಿ. ಈ ಹಂತದಲ್ಲಿ ಮೊಹಸಿನ್ ರವರ ಒಳ ಪ್ರವೇಶ ಆಗ್ತಾ ಇದೆ. ಹೊಸ ದಾಂಡಿಗ ಮೊಹಸಿನ್ ನಾನ್ ಸ್ಟ್ರೈಕರ್ ಅಲ್ಲಿ ಸಾಕಷ್ಟು ಪಂದ್ಯಾಕೂಟವನ್ನ ಜಯಸಿ ಕೊಟ್ಟಿರುವಂತಹ ಯಶಸ್ಸಿನ ಜೋಡಿ ಮೊಹಸಿನ್ ಹಾಗೂ ಮಾರ್ಕ್ ಮಹೇಶ. ಬಹಳಷ್ಟು ಉತ್ತಮವಾದಂತಹ ಹೊಡೆತ ತನ್ನ ಮೂಲಕ ಅಪಾಯಕಾರಿ ದಾಂಡಿಗ ಮಾರ್ಕ್ ಮಹೇಶನ ಉದ್ದರಿನೆಲ್ಲ ಕುಳಿತಾ ಇದೆ. ಒಟ್ಟಾರ ಈ ಒಂದು ಪಂದ್ಯಾಕೂಟ ಕೂಡ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಈ ಒಂದು KR ಪುರ ಮೈದಾನದಲ್ಲಿ 16ಕ್ಕೆ 13 ಈಗಾಗಲೇ ಮುಂಬಡ್ತಿಯನ್ನ ಪಡೆದು ಅತ್ಯಮೂಲ್ಯ ಓಟದ ಗಳಿಕೆಯನ್ನ ನೀಡಿ ಉದ್ದರಿಯನ್ನ ಬಿಟ್ಕೊಟ್ಟು ಪೇಲಿನ ಹಾದಿ ಹಿಡಿತಾ ಇದ್ದಾರೆ ಮೈಸೂರು ಪರಿಸರದ ಮಾರ್ಕ್ ಮಹೇಶ. ಅವರ ವೈಯಕ್ತಿಕ ಮೊತ್ತ 13 ಓಟಗಳು, ಅದರಲ್ಲಿ ಒಂದು ಅತ್ಯಾಕರ್ಷಕ ಬೌಂಡರಿ ಹಾಗೂ ಬರಸಿಳಿನ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ಮತ್ತೊಮ್ಮೆ ಸಂತೋ ಎಸ್ಗಾರಿಕೆಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 15ಕ್ಕೆ 13 ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಉತ್ತಪ್ಪ ನಾನ್ ಸ್ಟ್ರೈಕರ್ ಅಲ್ಲಿ ಮೊಹಸಿನ್ ಭಾರಿ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಭಾರಿ ಹೊಡೆತಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಂತು ಜಾಣ್ಮೇಸ್ಕರಿಕೆನ ತೋರ್ಪಡಿಸ್ತಾ ಇದ್ದಾನೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ. ಒಟ್ಟಾರೆ ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. 15ಕ್ಕೆ 13 ಗುರಿ ಜೈ ಕರ್ನಾಟಕ ಗೆಲ್ಲಿಕ್ಕೆ. ಮತ್ತೊಮ್ಮೆ ಸ್ಲೋವರ್ ಚೆಂಡು ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. 14ಕ್ಕೆ 12 14 balls 12 runs ರಿಕ್ವೈರ್ಡ್. ಮತ್ತೊಮ್ಮೆ ಸಂತು ಎಸ್ಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ಅಲ್ಲಿ ಉತ್ತಪ್ಪ ಮತ್ತೋರ್ವ ಅಪಾಯಕಾರಿ ಡೇಂಜರಸ್ ದಾಂಡಿಗ. ಯಾವುದೇ ಕ್ಷಣದಲ್ಲೂ ಸಿಕ್ಸರ್ ಅನ್ನ ಸಿಡಿಸಬಲ್ಲಂತ ಓರ್ವ ಡೇಂಜರಸ್ ದಾಂಡಿಗ. ಸುಂದರತೆ ಎಸ್ಗಾರಿಕೆ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. 13 ಎಸೆತ 12 ಗುರಿ. 13ಕ್ಕೆ 12 ಯಾವುದೇ ಕ್ಷಣದಲ್ಲೂ ಸಿಕ್ಸರ್ ಅನ್ನ ಸಿಡಿಸಬಲ್ಲಂತ ಓರ್ವ ಡೇಂಜರಸ್ ದಾಂಡಿಗ ಉತ್ತಪ್ಪ ಸ್ಟ್ರೈಕರ್ ಅಲ್ಲೇ. ಅದ್ಯಾವ ಆಟವನ್ನು ತೋರ್ಪಡಿಸ್ತಾರೆ JK ಪರವಾಗಿ ಕಾದ್ ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಸ್ಲೋವರ್ ಚೆಂಡು ತನ್ನ ಮೂಲಕ ಉತ್ತಪ್ಪನ ಉದ್ದರಿನೆಲ್ಲ ಕೊಳ್ತಾ ಇದೆ. ಸುಂದರತೆಯ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಡೀಪ್ ಕವರ್ಸ್ ವಿಭಾಗದಲ್ಲಿ. ಗೌರಿ ಸುಂದರತೆ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ದಾಂಡಿಗತನದಲ್ಲಿ ಮಿಂಚಿದ್ರು, 2 ಬರಸಿಳಿನ ಸಿಕ್ಸರ್ ಅನ್ನ ಸಿಡಿಸಿದ್ರು ಗೌರಿ. ಈಗ ಕ್ಷೇತ್ರ ರಕ್ಷಣೆಯಲ್ಲಿ ಮಿಂಚ್ತಾ ಇದ್ದಾನೆ. ಸುಂದರತೆ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ನಿಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ 12ಕ್ಕೆ 12 ಒಟ್ಟಾರೆ ಮತ್ತೊಂದು ಪಂದ್ಯಾಕೂಟ ರೋಚಕ ರೋಮಾಂಚನಕಾರಿ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ. ಈಗ
ಈಗಾಗಲೇ ಈ ಕ್ರೀಡಾ ಟೂರ್ನಿಗೆ ಸಂಘಟಕರಿಗೆ ಸಾಥನ ನೀಡ್ತಾ ಪ್ರೋತ್ಸಾಹವನ್ನು ನೀಡ್ತಾ ಬೆನ್ನೆಲುಬಾಗಿ ನಿಂತು ಬೆನ್ನನ್ನು ತಟ್ತಾ ಪ್ರಥಮ ಬಹುಮಾನವಾಗಿ 50,000 ಹಾಗೂ ದ್ವಿತೀಯ ಬಹುಮಾನವಾಗಿ 25,000 ನಗದನ್ನು ನೀಡ್ತಾ ಇರುವರು ಓರ್ವ ಕೊಡಗು ಇದಾನಿ ಸಮಾಜ ಸೇವಕರು. ಮುಖ್ಯ ಅತಿಥಿಗಳು PJ ಆಂಥೋನಿ ಸ್ವಾಮಿರವರ ಆಗಮನವಾಗ್ತಾ ಇದೆ. ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ವೈ ಸ್ಪೋರ್ಟ್ಸ್ ಸಂಸ್ಥೆಯ ಪರವಾಗಿ, ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದ ಆಂಥೋನಿ ಸ್ವಾಮಿರವರ. ಪಂದ್ಯದ ಮುಂದುವರಿಕೆಯತ್ತ 12 ಎಸೆತ 12ರ ಗುರೆ. ರಾಜ್ಯ ಕಂಡಂತ ಹಿರಿಯಣ್ಣ ಎಂದೇ ಖ್ಯಾತಿಯಾಗಿರುವ ಜೈ ಕರ್ನಾಟಕದ ವಿರುದ್ಧವಾಗಿ ಸಾಯಿ ಕ್ರಿಕೆಟರ್ ಸೆಣಸಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಎಸ್ಕಾರರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಉತ್ತಪ್ಪರವರ ಉದ್ದರಿ ಕಳ್ಕೊಂಡಿದೆ. ಈ ಹಂತದಲ್ಲೇ ಹಿರಿಯ ಆಟಗಾರ, ಟೆನಿಸ್ ಬಾಲ್ ಇತಿಹಾಸದಲ್ಲೇ ಸಾಕಷ್ಟು ರಾಜ್ಯದಲ್ಲಿ ಹೆಸರನ್ನ ಮಾಡಿರುವ ಓರ್ವ ನಂಬುಗೆಯ ದಾಂಡಿಗ ಶಂಕೀರವರ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳ ಪ್ರವೇಶದಲ್ಲಿ. ಹಿಂದಿನ ಪಂದ್ಯಾಕೂಟದ ಗೆಲುವಿನ ರೂವಾರಿ. ಒಂದು ಹಂತದಲ್ಲಿ 6ಕ್ಕೆ 8 ಓಟದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಬಾರಾಸಿನ ಸಿಕ್ಸರನ್ನು ಸಿಡಿಸಂತ ಓರ್ವ ಡೇಂಜರಸ್ ದಾಂಡಿಗ ಶಂಕಿ ನಾನ್ ಸ್ಟ್ರೈಕರಲ್ಲಿ 12 ಎಸೆತ 12ರ ಗುರಿ. ಒಟ್ಟಾರೆ ವಿಜಯದ ಲಕ್ಷ್ಮಿ ಚಂಚಲೆ ಆಗ್ತಾ ಇದ್ದಾಳೆ. ಬಹಳಷ್ಟು ಉತ್ತಮವಾದಂತ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾಳೆ ತನ್ನ ಮೂಲಕವಾಗಿ. ಈಗಾಗಲೇ ಈ ಒಂದು ಕ್ರೀಡಾ ಟೂರ್ನಿಗೆ ಸಂಘಟಕರಿಗೆ ಪ್ರೋತ್ಸಾಹವನ್ನು ನೀಡ್ತಾ 50,000 ಪ್ರಥಮ ಬಹುಮಾನವಾಗಿ ಹಾಗೂ ದ್ವಿತೀಯ ಬಹುಮಾನವಾಗಿ 25,000 ನಗದನ್ನು ನೀಡ್ತಾ ಇರುವರು ಓರ್ವ ಕೊಡಗು ದಾನಿಯವರು ನಮ್ಮೊಂದಿಗೆ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೇ PJ ಆಂಥೋನಿ ಸ್ವಾಮಿರವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಸ್ಕಾರಿಕೆಯಲ್ಲಿ ಅನಿಲ್ ಜಾಣ್ಮೆಯ ಎಸೆತ ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 29 ಓಟಗಳು. 11 ಎಸೆತ 10ರ ಗುರಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೆಲ್ಲುವ ತಂಡ ಟ್ರೈಸನ್ ಕಪ್ 2021ರ ಫೈನಲ್ಗೆ ಅರ್ಹತೆ ಪಡ್ಕೊಳ್ತದೆ. ಸೋಲುವ ತಂಡ ಟ್ರೈಸನ್ ಕಪ್ 2021ರ ಕ್ರೀಡಾ ಟೂರ್ನಿಂದ ಹೊರ ನಡೀತದೆ. ಈಗಾಗಲೇ RRR ತಂಡ ಫೈನಲ್ಗೆ ಅರ್ಹತೆನ ಪಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ಅದ್ಯಾವ ತಂಡಕ್ಕೆ ವಿಜಯದ ಲಕ್ಷ್ಮಿ ಜಯವನ್ನು ದಾಖಲಿಸ್ಕೊಳ್ತಾಳೆ ಕಾದು ನೋಡಬೇಕಾಗ್ತದೆ. 11 ಎಸೆತ 10ರ ಗುರಿ. ಸ್ಟ್ರೈಕರಲ್ಲೇ JK ತಂಡದ ಹಿರಿಯ ಅನುಭವಿ ಆಟಗಾರ ಶಂಕಿ ಸ್ಟ್ರೈಕರಲ್ಲಿ. ಸ್ಲೋವರ್ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. 10ಕ್ಕೆ 10. 10 balls 10 runs ರಿಕ್ವೈರ್ಡ್. ಸಾಕಷ್ಟು ಕ್ರೀಡಾ ಪ್ರೇಕ್ಷಕರ ಆಗಮನವಾಗ್ತಾ ಇದೆ. ಒಟ್ಟಾರೆ ಕುತೂಹಲಕಾರಿ ಪಂದ್ಯಾಕೂಟವಾಗಿ ಮಾರ್ಪಾಡಾಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಪಂದ್ಯಾಕೂಟವನ್ನು ಸ್ಥಗಿತಗೊಳಿಸಿ. ಶೀಘ್ರಗತಿಯಲ್ಲಿ ಕ್ರೀಡಾ ಪ್ರೇಕ್ಷಕರು ಹೊರ ನಡಿಬೇಕು. ಮತ್ತೊಮ್ಮೆ ಜಾಣ್ಮೆ ಎಸೆತ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. 9ಕ್ಕೆ 10. 9 balls 10 runs ರಿಕ್ವೈರ್ಡ್. ಒಟ್ಟಾರೆ ಕ್ರೀಡಾ ಪ್ರೇಕ್ಷಕರನ್ನ ಒತ್ತಡದಲ್ಲಿ ಸಿಲುಕಿಸ್ತಾ ಇದ್ದಾರೆ. ಒಂದೆಡೆ ಸಾಯಿ ಕ್ರಿಕೆಟರ್ಸ್ ಆದ್ರೆ ಮತ್ತೊಂದೆಡೆ ಜೈ ಕರ್ನಾಟಕ. 9 ಎಸೆತ 10ರ ಅವಶ್ಯಕತೆ. ದಯವಿಟ್ಟು ತೀರ್ಪುಗಾರರ ಮೇಲೆ ಒತ್ತಡವನ್ನು ಹೇರಬೇಡಿ. ಜಾಣ್ಮೆ ಎಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾರೆ. ದಯವಿಟ್ಟು ಕ್ರೀಡಾ ಪ್ರೇಕ್ಷಕರು ಶೀಘ್ರಗತಿಯಲ್ಲಿ ತೆರವುಗೊಳಿಸಿ. ಪಂದ್ಯಾಕೂಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ.
9 ಎಸೆತ 10ರ ಅವಶ್ಯಕತೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮುಖ್ಯ ಅತಿಥಿ ಆಂಟೋನಿ ಸ್ವಾಮಿರವರು ಪಂದ್ಯದ ವೀಕ್ಷಣೆಯಲ್ಲಿ, ಈ ಪಂದ್ಯದ ವೀಕ್ಷಣೆನ ಮಾಡ್ತಾ ಇದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿಯ ಮುಖ್ಯ ರೂವಾರಿ ಆಂಟೋನಿ ಸ್ವಾಮಿ. ಅನಿಲ್ ಎಸ್ಕಾರಿಕೆ ಭಾಗದಲ್ಲಿ, ಸ್ಟ್ರೈಕರ್ ಅಲ್ಲಿ ಶಂಕೆ, ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಆಘಾತಾಗುವ ಸಾಧ್ಯತೆ. ಶಂಕೆ ಔಟಿದ್ದಾರೆ. ಸುಂದರತ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಅನಿಲ. ಆಪತ್ ಬಾಂಧವ ಶಂಕೀರವರ ಉದ್ದರಿನೆಲ್ಲ ಕೊಳ್ತಾ ಇದೆ. 8ಕ್ಕೆ 10. ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. ಕೆಲವೊಮ್ಮೆ ಸಾಯಿ ಕ್ರಿಕೆಟರ್ಸ್ಗೆ ಆಸೆ ತೋರಿಸ್ತಾ ಇದ್ದಾರೆ, ಮತ್ತೊಂದೆಡೆ ಜೈ ಕರ್ನಾಟಕ ತಂಡಕ್ಕೆ ಆಸೆನ ತೋರಿಸ್ತಾ ಇದ್ದಾಳೆ. ಕೊನೆಯ ಹಂತದಲ್ಲಿ ಅದ್ಯಾವ ತಂಡಕ್ಕೆ ವಿಜಯದ ಲಕ್ಷ್ಮಿ ವಿಜಯವನ್ನ ದಾಖಲಿಸ್ಕೊಳ್ತಾಳೆ, ಕಾದ್ ನೋಡ್ಬೇಕಾಗ್ತದೆ KR ಪುರ ಮೈದಾನದಲ್ಲಿ. ಒಟ್ಟಾರೆ ನೋಡುಗರಲ್ಲಿ ಕುತೂಹಲಕಾರಿ ಪಂದ್ಯಾಕೂಟವಾಗಿ ಮಾರ್ಪಾಡಾಗ್ತಾ ಇದೆ. ಕ್ರೀಡಾ ಪ್ರೇಕ್ಷಕರಲ್ಲಿ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಹೃದಯ ದುರ್ಬಲ ಹೃದಯ ಇದ್ದಂಥವ್ರು ದಯವಿಟ್ಟು ಪಂದ್ಯದ ವೀಕ್ಷಣೆನ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ 10 ನಿಮಿಷಗಳ ಕಾಲ ಹೊರ ನಡೀರಿ ಅಂತ ಒಂದು ಮನವಿನ ಮಾಡ್ಕೊಳ್ತಾ ಇದ್ದಾನೆ. ಹಾರ್ಟ್ ವೀಕ್ ಇದ್ದಂಥವ್ರು ಈ ಪಂದ್ಯದ ಕೂಟವನ್ನು ವೀಕ್ಷಣೆನ ಮಾಡಬೇಡಿ. 8ಕ್ಕೆ 10 ಒಟ್ಟಾರೆ ಕುತೂಹಲಕಾರಿ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ. ಬಿರುಸಿನ ಹೊಡೆತಕ್ಕೆ ಯತ್ನ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮೌಸಿನ್ ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾನೆ. 7ಕ್ಕೆ 9 ಅದ್ಯಾವ ದಾಂಡಿಗ ಜೈ ಕರ್ನಾಟಕಕ್ಕೆ ವಿಜಯವನ್ನ ದಾಖಲಿಸ್ಕೊಳ್ತಾನೆ, ಕಾದ್ ನೋಡ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ. ಮತ್ತೊಮ್ಮೆ ಸ್ಲವರ್ ಚೆಂಡು ತನ್ಮೂಲಕ ಸಿಕ್ಸರ್ ಬಾರೆ 6 ಓಟದ ಸೇರ್ಪಡೆ ಆಗ್ತಾ ಇದೆ. ಇದ್ದಂತ ಒತ್ತಡವನ್ನ ನೀಗಿಸ್ತಾ ಇದ್ದಾನೆ ದಾಂಡಿಗ. ಡೇವಿಡ್ ಹೀರೋ ಆಗ್ತಾ ಇದ್ದಾನೆ ನಿಟ್ಟಿನಲ್ಲಿ. 7ಕ್ಕೆ 9 ಅವಶ್ಯಕತೆ ಇತ್ತು. ಸಿಕ್ಸರ್ ಅನ್ನ ದಾಖಲಿಸಿ ಸದ್ಯದ ಪರಿಸ್ಥಿತಿಯಲ್ಲಿ 3 ಓಟದ ಅವಶ್ಯಕತೆ. 6 ಎಸೆತಗಳ ಮುಂದೆ ಸೋಲಿನ ಅಂಚಿನಲ್ಲಿದ್ದಂಥ ತಂಡವನ್ನ ಗೆಲುವಿನ ಹಾದಿಯತ್ತ ಕೊಂಡೊಯ್ಯುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಸಾಥನ ನೀಡ್ತಾ ಇದ್ದಾನೆ ಡೇವಿಡ್. ಈ ಹಂತದಲ್ಲಿ ಅದ್ಯಾವ ಎಸೆತಗಾರರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾರೆ ಸಾಯಿ ಕ್ರಿಕೆಟರ್ಸ್ನ ನಾಯಕ, ಕಾದ್ ನೋಡ್ಬೇಕಾಗ್ತದೆ. ಸಂತೂರ್ ಅವರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಂತೂರ್ ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ. 6ಕ್ಕೆ 3 6 ಬಾಲ್ 3 ರನ್ಸ್ ರಿಕ್ವೈರ್ಡ್. ಗೆಲ್ಲುವ ತಂಡ ಟ್ರೈಸನ್ ಕಪ್ 2021ರ ಫೈನಲ್ಗೆ ಅರ್ಹತೆ ಪಡೀತದೆ. ಸೋಲುವ ತಂಡ ಟ್ರೈಸನ್ ಕಪ್ 2021ರ ಕ್ರೀಡಾ ಟೂರ್ನಿಂದ ಹೊರ ನಡೀತದೆ. ಮೋಸಿನ್ ಸ್ಟ್ರೈಕರ್ ಅಲ್ಲಿ ಕೈನಲ್ಲಿದ್ದಂಥ ಪಂದ್ಯಾಕೂಟವನ್ನ ಸ್ವಲ್ಪ ಮಟ್ಟಿಗೆ ಕೈ ಜಾರುವ ಲಕ್ಷಣಗಳು ಗೋಚರಿಸ್ತಾ ಇದೆ ಸಾಯಿ ಕ್ರಿಕೆಟರ್ಸ್ಗೆ. 6 ಎಸೆತ 3ರ ಗುರಿ. ಮೋಸಿನ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ದಾಂಡಿಗ ಡೇವಿಡ್. ಬಹಳಷ್ಟು ಉತ್ತಮವಾದಂತಹ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ತನ್ಮೂಲಕ ರನ್ಔಟ್ಗಾಗಿ ಮನವಿಗೆ ಪುರಸ್ಕಾರ. ಮೋಸಿನ್ ರವರ ಉದ್ದರಿನೆಲ್ಲ ಕೊಳ್ತಾ ಇದ್ದಾನೆ ರನ್ಔಟ್ ನ ರೂಪದಲ್ಲಿ. 5ಕ್ಕೆ 3 5 ಎಸೆತ 3ರ ಗುರಿ. ಬಹಳಷ್ಟು ಜಾಣ್ಮೆಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾನೆ ಸಂತು ಈ ನಿಟ್ಟಿನಲ್ಲಿ. ಈ ಹಿಂದಿನ ಓವರ್ನಲ್ಲಿ 6 ರನ್ನ ಬಿಟ್ಕೊಟ್ರು ಸಹ ಈ ಹಂತದಲ್ಲಿ ಅದ್ಯಾವುದೇ ರೀತಿಯ ಒತ್ತಡವನ್ನ ತನ್ನ ಮೈ ಮೇಲೆ ಎಳೆದುಕೊಳ್ಳದೆ ಜಾಣ್ಮೆಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾನೆ ಸಂತು. 5 ಎಸೆತ 3ರ ಅವಶ್ಯಕತೆ. ಈ ನಿಟ್ಟಿನಲ್ಲಿ
ಹೊಸ ದಾಂಡಿಗನನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ ಜೈ ಕರ್ನಾಟಕ. ಮತ್ತೊಮ್ಮೆ ಸಂತು ಬಹಳಷ್ಟು ಉತ್ತಮದಂತ ಹೊಡೆತ ಮೂಲಕ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾನೆ. ಪಂದ್ಯಕೂಟವನ್ನು ಸಹ ಕೈ ಚೆಲ್ತಾ ಇದ್ದಾರೆ ಸಾಯಿ ಕ್ರಿಕೆಟರ್ಸ್. ಮೂಲಕ ಜೈ ಕರ್ನಾಟಕ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ. ಕೈನಲ್ಲೇ ಇದ್ದಂತ ಪಂದ್ಯಕೂಟವನ್ನ ಕೈ ಚೆಲ್ತಾ ಇದ್ದಾರೆ ಸಾಯಿ ಕ್ರಿಕೆಟರ್ಸ್. 6 ರನ್ ದಾಖಲಿಸ್ಕೊಳ್ತಾ ಇದ್ದಾನೆ ದಾಂಡಿಗ ಡೇವಿಡ್. ಗೆಲುವಿನ ರೂವಾರಿ ಆಗ್ತಾ ಇದ್ದಾನೆ ಡೇವಿಡ್ ಈ ಹಂತದಲ್ಲಿ. ದಯವಿಟ್ಟು ಜೈ ಕರ್ನಾಟಕ ತಂಡದ ನಾಯಕ ಹಾಗೂ